ದಳಪತಿಗೆ ಶಾಕಿಂಗ್ ನ್ಯೂಸ್ ಇದು. ಹಳೆ ಮೈಸೂರು ಕೋಮು ಶಕ್ತಿಗಳ ಟಾರ್ಗೆಟ್. ಸಕ್ರೆ ನಾಡಿನಲ್ಲಿ ಕೋಮು ಪಾಲಿಟಿಕ್ಸ್ ಎಚ್ಚೆತ್ತುಕೊಳ್ಳದಿದ್ದರೆ ಜೆಡಿಎಸ್ ಫಿನಿಶ್. ಇದು ಫ್ರೀಡಂ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಎಸ್ ವೀಕ್ಷಕರೇ, ದಳಪತಿಗಳಿಗೆ ಶಾಕಿಂಗ್ ನ್ಯೂಸ್. ಹಳೆ ಮೈಸೂರು ಕೋಮು ಶಕ್ತಿಗಳ ಟಾರ್ಗೆಟ್. ಸಕ್ಕರೆ ನಾಡಿನಲ್ಲಿ ಕೋಮು ಪಾಲಿಟಿಕ್ಸ್ ಎಚ್ಚೆತ್ತುಕೊಳ್ಳದಿದ್ದರೆ ಜೆಡಿಎಸ್ ಫಿನಿಶ್. ಇದು ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಎಸ್, ಏನಾಯ್ತು? ಮದ್ದೂರಿನಲ್ಲಿ ನಡೆದಂತಹ ಗಲಾಟೆಯನ್ನ ನಾನು ನೀವು ಎಲ್ಲರೂ ಕೂಡ ನೋಡಿದ್ದೇವೆ. ಅದ್ಯಾವುದೋ ದಕ್ಷಿಣ ಕನ್ನಡ ಅಲ್ಲ, ಅದ್ಯಾವುದೋ ಉತ್ತರ ಕನ್ನಡ ಅಲ್ಲ, ಹಿಂದೂ ಬೆಲ್ಟ್ ಅಂತ ಹೇಳಿ ಬೀಗ್ತಾ ಇದ್ವಲ್ಲ, ಆ ಒಂದು ಸ್ಥಳಗಳು ಕೂಡ ಅಲ್ಲ. ಯಾವ ಒಂದು ಸ್ಥಳ? ಮದ್ದೂರಿನಲ್ಲಿ ಕೋಮು ಗಲಾಟೆ ಆಗಿರುವಂತದ್ದು ಪ್ರಶ್ನಾರ್ಥಕವಾಗಿದೆ. ಭಾನುವಾರ ಸಂಜೆ ಆಗಿರುವಂತಹ ಗಲಾಟೆ ಬುಧವಾರವಾದ್ರೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಎಲ್ಲಾ ಕಡೆಯಿಂದಲೂ ಕೂಡ ಜನರು ಬರ್ತಾ ಇದ್ದಾರೆ. ಎಲ್ಲಾ ಕಡೆಯಿಂದಲೂ ಕೂಡ ಹಿಂದೂಗಳನ್ನ ಪ್ರತಿನಿಧಿಸಲಿಕ್ಕೆ, ಹಿಂದೂಗಳ ಜೊತೆಗೆ ನಾವಿದ್ದೇವೆ ಅಂತ ಹೇಳಲಿಕ್ಕೆ ಹಿಂದೂ ಸಂಘಟನಾಕಾರರು ಬರ್ತಾ ಇದ್ದಾರೆ. ನೀವು ಮದ್ದೂರನ್ನ ನೋಡಬೇಕು. ರಣರೋಚಕವಾಗಿರುವಂತದ್ದು ಮದ್ದೂರು. ಇದೇ ದಳಪತಿಗಳಿಗೆ ಶಾಕಿಂಗ್ ನ್ಯೂಸ್ ಆಗಿದೆ. ಯಾಕಂತಂದ್ರೆ ಕುಮಾರಸ್ವಾಮಿ ಅವರು ಹಿಡಿತದಲ್ಲಿತ್ತು ಮದ್ದೂರು, ಮಂಡ್ಯ ಈ ಒಂದು ಕ್ಷೇತ್ರ. ಹಳೆ ಮೈಸೂರು ಭಾಗ ಅಂತಂದ್ರೆ ಅದು ಜೆಡಿಎಸ್. ಹಳೆ ಮೈಸೂರು ಭಾಗದಲ್ಲಿರುವಂತಹ ಆಲ್ಮೋಸ್ಟ್ ಆಲ್ ಒಕ್ಕಲಿಗರೆಲ್ಲರೂ ಕೂಡ ಹೇಳೋದು ಜೆಡಿಎಸ್ ಅಂತ ಹೇಳಿ. ಈಗ ಹಳೆ ಮೈಸೂರಿನಲ್ಲಿ ಕೋಮು ಶಕ್ತಿ ಉದ್ಭವವಾಗಿರುವಂಥದ್ದು. ಈಗ ಕೋಮು ಶಕ್ತಿಗಳ ಟಾರ್ಗೆಟ್ ಹೊಸದಾಗಿ ಹುಟ್ಕೊಂಡಿದೆ. ಸಕ್ಕರೆ ನಾಡಿನಲ್ಲಿ ಕೋಮು ಪಾಲಿಟಿಕ್ಸ್ ನಡೀತಾ ಇರುವಂಥದ್ದು ಎಲ್ರಿಗೂ ಕೂಡ ಆಶ್ಚರ್ಯವಾಗಿದೆ. ಲೈಕ್ ಏನ್ ಗೊತ್ತಾ, ಎಲ್ಲೂ ಕೂಡ ಬಿಡಲ್ಲ ನಾವು. ಹಿಂದೂಗಳ ತಂಟೆಗೆ ಬಂದ್ರೆ ಮುಟ್ಟು ನೋಡ್ಕೊಳ್ಳುವಂಗೆ ಕೊಡ್ತೀವಿ ಅಂತ ಹೇಳಿ ಸಕ್ಕರೆ ನಾಡಿನಲ್ಲಿ ಗೊತ್ತಾಗಿರುವಂಥದ್ದು. ಈಗಲೂ ಕೂಡ ಎಚ್ಚೆತ್ತುಕೊಳ್ಳಿಲ್ಲ ಅಂತಂದ್ರೆ ಜೆಡಿಎಸ್ ಫಿನಿಶ್ ಆಗುತ್ತೆ. ಅಂದ್ರೆ ಹೊಸದಾದ ರಾಜಕೀಯದ ಬಲೆಯನ್ನ ಹೆಣೆಯುವಂತಹ ಕೆಲಸವನ್ನ ಮಂಡ್ಯ, ಮದ್ದೂರು ಭಾಗದಲ್ಲಿ ಮಾಡಲಾಗುತ್ತೆ. ನೀವು ಬೇಕಾದ್ರೆ ಎಲ್ಲಾ ಒಂದು ಚುನಾವಣೆಯನ್ನು ಕೂಡ ನೋಡ್ತಾ ಹೋಗ್ಬೋದು ನೀವು. ಹಳೆ ಮೈಸೂರಿನ ಜಾಗದಲ್ಲಿ ಹಳೆ ಮೈಸೂರು ಏನೆಲ್ಲ ಬರುತ್ತೋ, ಮದ್ದೂರು, ಮಂಡ್ಯ, ಚನ್ನಪಟ್ಟಣ ಎಲ್ಲ ಕಡೆಯಲ್ಲೂ ಕೂಡ ಜೆಡಿಎಸ್ ಪ್ರಬಲವಾಗಿದೆ. ಅಲ್ಲಿ ಜಸ್ಟ್ ಮಿಸ್ ಆಗಿರಬಹುದು, ಪ್ರಬಲವಾಗಿದೆ. ಅಲ್ಲಿರುವಂತಹ ಒಕ್ಕಲಿಗರೆಲ್ಲರಿಗೂ ಕೂಡ ಜೆಡಿಎಸ್ಗೆ ಜೈ ಅನ್ನೋರೆ. ಈಗ ಕುಮಾರಸ್ವಾಮಿಗೆ ಕಷ್ಟವಾಗಿದೆ, ಸಂಕಷ್ಟ ಎದುರಾಗಿದೆ. ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿದ್ದಾರೆ. ದೇವೇಗೌಡರು ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಈಗ ಪ್ರಚಲಿತದಲ್ಲಿ ಓಡಾಡ್ತಾ ಇರುವಂತಹ ಹೆಸರು ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು. ನಿಖಿಲ್ ಕುಮಾರಸ್ವಾಮಿ ಅವರು ಪಕ್ಷವನ್ನ ಕಟ್ಟಿ ಸಂಘಟನೆಯನ್ನ ಮಾಡಿ 2028ರ ಚುನಾವಣೆಗೆ ರೆಡಿ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಕೋಮು ಗಲಾಟೆಯಾಗಿದೆ ಅವರ ಹಿಡಿತದಲ್ಲಿರುವಂತಹ ಕ್ಷೇತ್ರದಲ್ಲಿ. ಈಗ ಏನ್ ಮಾಡ್ತಾರೆ ದಳಪತಿ? ಕಾದ್ ನೋಡ್ಬೇಕು. ಹೇಳಿ ಕೇಳಿ ಹಳೆ ಮೈಸೂರು ಭಾಗ ಜೆಡಿಎಸ್ ಅಡ್ಡ. ಈ ಭಾಗದಲ್ಲಿ ಜಾತ್ಯತೀತ ಜನತಾದಳ ಈಗಲೂ ಕೂಡ ಬಲಿಷ್ಠ. ಈ ಭಾಗದಲ್ಲಿ ಕಾಂಗ್ರೆಸ್ಗೆ ಸೆಡ್ಡು ಹೊಡೆಯಬಲ್ಲಂತ ಏಕೈಕ ಪಕ್ಷ ಅಂತಂದ್ರೆ ಅದು ಜೆಡಿಎಸ್.
ಎಸ್, ಹೇಳಿ ಕೇಳಿ ಹಳೆ ಮೈಸೂರು ಭಾಗ ಏನಿದೆ ಅದು JDSನ ಅಡ್ಡ. ಸೊ ಈ ಒಂದು JDS ಅಡ್ಡಾದಲ್ಲಿ ಈ ಒಂದು ಭಾಗದಲ್ಲಿ ಜಾತ್ಯತೀತ ಜನತಾದಳ ಪಾರ್ಟಿ ಬಲಿಷ್ಠ. ಈ ಭಾಗದಲ್ಲಿ ಕಾಂಗ್ರೆಸ್ಗೆ ಸೆಡ್ಡು ಹೊಡೆಯಬಲ್ಲ ಒಂದು ಏಕೈಕ ಪಕ್ಷ ಅಂತೂ ಪ್ರಾದೇಶಿಕ ಪಕ್ಷ JDS. ಇದೀಗ ರಾಜಕೀಯವಾಗಿ ಫಲವತ್ತಾದ ಭಾಗದ ಮೇಲೆ ಬಿಜೆಪಿ ಕಣ್ಣು. ಹಿಂದೆ ಬರೀ ಕರಾವಳಿಗೆ ಮೀಸಲಾಗಿತ್ತು ಕೋಮು ರಾಜಕೀಯ. ಈಗ ಹಳೆ ಮೈಸೂರು ಭಾಗದಲ್ಲಿ ಹಬ್ಬತಾ ಇದೆ ಕೋಮು ರಾಜಕೀಯ ಶುರುವಾಗ್ತಾ ಇರುವಂತದ್ದು. ಮಿತ್ರ ಪಕ್ಷವಾಗಿದ್ರು ಮಿತ್ರ ಪಕ್ಷ ಅಂತ ಅನ್ಕೊಂಡೆ JDS ಕೋಟಿಗೆ ಬಿಜೆಪಿ ಖನ್ನ. ಹಳೆ ಮೈಸೂರು ಭಾಗದಲ್ಲಿ ಕೋಮು ಆ ಒಂದು ಬೆಳೆಯನ್ನ ಬಿತ್ತಿದ ಕೋಮು ಶಕ್ತಿ, ಇದರ ಫಲವೇ ಎಂದು ಮದ್ದೂರು ಗಲಾಟೆ. ಸರ್ಕಾರದ ವಿರುದ್ಧ ಹೋರಾಟದ ನೆಪದಲ್ಲಿ ಫೀಲ್ಡ್ಗೆ ಇಳಿದಂತಹ ಬಿಜೆಪಿ HD ದೇವೇಗೌಡ ಕುಮಾರಸ್ವಾಮಿ ಎಚ್ಚೆತ್ತುಕೊಳ್ಳದಿದ್ರೆ ಕಷ್ಟ ಆಗುತ್ತೆ. ಈ ಭಾಗದಲ್ಲಿ JDS ಜಾಗಕ್ಕೆ ಬಂದು ನಿಲ್ತಾ ಇದೆ ಬಿಜೆಪಿ. ಇದು ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಎಸ್ ವೀಕ್ಷಕರೇ, ಕರಾವಳಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಇದಕ್ಕೇನಂತ ಕರೀತಾರೆ ಮತ್ತೊಂದು ಹೆಸರು ಅಂತಂದ್ರೆ ದಿಸ್ ಇಸ್ ಕಾಲ್ಡ್ ಹಿಂದೂ ಬೆಲ್ಟ್. ಹಿಂದೂ ಬೆಲ್ಟ್ ಅಂತ ಕರೀತಾರೆ. ಇಲ್ಲಿ ಹಿಂದೂ ಎನ್ನುವಂತಹ ಒಂದು ಮಂತ್ರವನ್ನು ಉಚ್ಚಾರ ಮಾಡಿದ್ರೆ ಸಾಕು ಓಟ್ಗಳ ಸುರಿಮಳೆ ಬೀಳುತ್ತೆ. ಹಿಂದೂ ಅಂತ ಬಂದ್ರೆ ಎಲ್ಲರೂ ಪಂಚೆ ಕಟ್ಕೊಂಡು ಬಂದು ನಿಂತ್ಕೊಳ್ತಾರೆ. ಅನ್ಯ ಧರ್ಮಿಗಳು ನೋಡ್ಲೂಬಾರ್ದು, ಹಿಂದೂಗಳ ಕಡೆಗೂ ನೋಡಬಾರ್ದು, ಆ ರೀತಿಯಾಗಿ ಭಯವನ್ನು ಇಟ್ಟಿದ್ದಾರೆ. ಆದರೆ ಹಳೆ ಮೈಸೂರಿನ ಭಾಗವಾಗಿರುವಂತಹ ಮದ್ದೂರು ಇದೆಲ್ಲದಕ್ಕೂ ಕೂಡ ದೂರವಾಗಿತ್ತು. ಆದರೆ ಈಗ ಮಂಡ್ಯ ಮದ್ದೂರು ಇದೆಲ್ಲವೂ ಕೂಡ ಬಿಜೆಪಿಯ ಪರವಾಗಿ ಹೋಗ್ತಾ ಇದೆ. ವೈ ಅಂತಂದ್ರೆ ಬಿಜೆಪಿಯವರು ತನ್ನ ಅಧಿಕಾರವನ್ನ ಸ್ಥಾಪನೆ ಮಾಡಲಿಕ್ಕೆ ಕಷ್ಟಪಡ್ತಾ ಇರುವಂತಹ ಸಮಯದಲ್ಲಿ, ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಯನ್ನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಕಷ್ಟಪಡ್ತಿರುವಂತಹ ಈ ಒಂದು ಸಂದರ್ಭದಲ್ಲಿ ಗಣೇಶನ ಗಲಾಟೆ ಆಯ್ತು. ಗಣೇಶನ ಗಲಾಟೆ, ಬಾವುಟ ಗಲಾಟೆ, ಎಲ್ಲಾ ಗಲಾಟೆಯೂ ಕೂಡ ಬಿಜೆಪಿಗೆ ಪ್ಲಸ್ ಆಗುತ್ತೆ. ಸ್ಥಳೀಯ ಪಕ್ಷವಾಗಿರುವಂತಹ JDSಗೆ ಇದು ಮೈನಸ್ ಆಗುತ್ತೆ. ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಪಕ್ಷವನ್ನ ಸಂಘಟನೆ ಮಾಡ್ತೇನೆ ಅಂತ ಹೇಳಿ ಎಲ್ಲಾ ಕಡೆಗೂ ಸುತ್ತಾ ಇದ್ದಾರೆ. ಉತ್ತರ ಕರ್ನಾಟಕವನ್ನು ಕೂಡ ಅಲ್ಲೂ ಕೂಡ ಪ್ರತಿ ಮನೆಯಲ್ಲೂ ಕೂಡ JDS ಬಾವುಟವನ್ನ ಹಾರಿಸ್ತೀನಿ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಆ ಕಡೆ ಲಕ್ಷ್ಯವನ್ನು ಕೂಡ ಹಾಕಿದ್ದಾರೆ. ಅದಾಗ್ತಾ ಇದೆ ಬಿಡಿ, ಅದ್ರ ಪಾಡಿಗೆ. ಆದರೆ ಈಗ ವಿಚಾರ ಮಾಡಬೇಕಾಗಿರುವಂಥದ್ದು ಹಳೆ ಮೈಸೂರು ಭಾಗದಲ್ಲಿ ಗಟ್ಟಿಯಾಗಿ ನಿಂತಿದ್ದಂತಹ JDS ಹಳೆ ಮೈಸೂರಿನ ಭಾಗದಲ್ಲಿ ಈಗ ತನ್ನ ಸ್ಥೀಮಿತವನ್ನ ಕಳ್ಕೊಳ್ತಾ ಇದೆಯಾ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಸೆಡ್ ಹೊಡ್ಕೊಂಡು ಪಂಚೆ ಕಟ್ಟಿಕೊಂಡು ನಿಂತ್ಕೊಂತಿದ್ದ ಪಕ್ಷ ಅಂತಂದ್ರೆ ಅದು JDS ಆಗಿತ್ತು. ಆದ್ರೆ ಈಗ ಕೋಮು ಗಲಾಟೆ ಹೆಚ್ಚಾಗ್ತಾ ಇರೋ ಕಾರಣಕ್ಕಾಗಿ ಬಿಜೆಪಿ ತನ್ನ ಚಾಕಚಕ್ಷತೆಯನ್ನ ಮೆರಿತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಉದ್ಭವವಾಗಿದೆ. ಹಾಗೆ ಹಳೆ ಮೈಸೂರಿನ ಭಾಗಕ್ಕೆ ಬಿಜೆಪಿಯ ಸಾಕಷ್ಟು ನಾಯಕರು ಹೋಗ್ತಾ ಇರುವಂತದ್ದು. ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರು ಹೋಗಿಲ್ವಾ ಮದ್ದೂರಿಗೆ? ಹೋಗಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಹೇಳಿ ಕೇಳಿ ಹಳೆ ಮೈಸೂರು ಭಾಗವನ್ನ ಬಿಟ್ಟುಕೊಡ್ಲಿಕ್ಕೆ JDS ರೆಡಿ ಆಗಿದ್ಯಾ, ಅಥವಾ ಏನಾರ ಮಾಡ್ಕೊಳ್ಳಿ ನಾವು ಬಿಟ್ಟುಕೊಡೋದಿಲ್ಲ ಅಂತ ಹೇಳಿ ಇನ್ನೂ ಕೂಡ ಪಂಚೆ ಕಟ್ಕೊಂಡು ಹಂಗೆ ನಿಂತ್ಕೊಂಡಿದ್ಯಾ? ವೇಟ್ ಅಂಡ್ ವಾಚ್. 2028 ನಲ್ಲಿ ನಡೆಯುವಂತಹ ಎಲೆಕ್ಷನ್ ಏನಿದೆ ಅಲ್ಲ, ಆ ಎಲೆಕ್ಷನ್ ವರೆಗೂ ಕಾಯ್ಬೇಕಾಗತ್ತೆ. ದೇವೇಗೌಡರು, ಕುಮಾರಸ್ವಾಮಿ ಅವರು ಈಗಲೂ ಕೂಡ ಎಚ್ಚೆತ್ತುಕೊಳ್ಬೇಕು. ಈಗಲೂ ಎಚ್ಚೆತ್ತುಕೊಂಡಿಲ್ಲ ಅಂತಂದ್ರೆ ಅದಾಗ್ ಹೋಗೋ ಬದುಕಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.